ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಮಾಡೋಣ ಮಜ್ಜಿಗೆ ಕಡುಬು ತುಂಬ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕರ. ಬೇಕಾಗುವಂಥ ವಸ್ತುಗಳು: 1 ಟೀ ಚಮಚದಷ್ಟು ಮೆಂತ್ಯ, 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿ, ಅದೇ ಕಪ್ಪಲ್ಲಿ 2 ಕಪ್ಪು ಅಕ್ಕಿ, ದೋಸೆ ಅಕ್ಕಿ, ಬಿಳಿ ಅಕ್ಕಿ. ಇದೆಲ್ಲ ತೊಳೀರಿ. ಸ್ವಲ್ಪ ಕಾಯಿ ಹೆರ್ಕೊಳ್ಳಿ ಅಥವಾ ತುಂಡು ಮಾಡ್ಕೊಳ್ಳಿ. ಕಾಯಿನ ಪುಡಿ ಮಾಡ್ಕೊಳ್ಳಿ. ಇದನ್ನೆಲ್ಲ ತೊಳೆದು ಒಂದು 4 ಗಂಟೆ ನೆನೆಸ್ಬೇಕು. ಕಾಯಿನ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡೋದಕ್ಕೆ ನೀವು ಈಗ ನೆನೆಸಿಟ್ಟಂಥ ಅವಲಕ್ಕಿ ಮತ್ತು ಮೆಂತ್ಯನ ಹಾಕಿ ಬೇಕಾದಷ್ಟು ಮಜ್ಜಿಗೆ ಹಾಕಿ, ಸ್ವಲ್ಪನೇ ಮಜ್ಜಿಗೆ ಹಾಕಿ, ತುಂಬ ಹಾಕಿ ನೀರು ಮಾಡಬೇಡಿ. ಅದನ್ನು ಹಾರಿಕೊಂಡು ಅದಕ್ಕೆ ಈಗ ಅಕ್ಕಿ ಸೇರಿಸಿ, ನೀರನ್ನೆಲ್ಲ ಚೆಲ್ಬಿಟ್ಟು ಅಕ್ಕಿನ ಸೇರಿಸಿದ್ರೆ ರವೆ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅದನ್ನ ಹುಳಿಯಾಗೋಕ್ಕೆ ಬಿಟ್ಬಿಡಿ. ಬೆಳಗ್ಗೆ ಹಿಟ್ಟನ್ನು ಚೆನ್ನಾಗಿ ಕಲಸಿ 1-2 ತಟ್ಟೆಗೆ ನೀವು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಚ್ಚಿ, 2 ತಟ್ಟೆಗೂ ಈ ಹಿಟ್ಟನ್ನು ಹೊಯ್ದು ಅಂದರೆ ಹಾಕಿ ಇದನ್ನು ಪ್ರೆಷರ್ ಕುಕ್ಕರ್ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿ ಒಂದು 10-12 ನಿಮಿಷ ಬೇಯಿಸಬೇಕು. ಈಗ ಇಡ್ಲಿ ತಯಾರಾಗಿದೆ, ಕಡುಬು ತಯಾರಾಗಿದೆ. ಈ ಕಡುಬನ್ನು ನಿಮಗೆ ಬೇಕಾದ ಪದಾರ್ಥದೊಟ್ಟಿಗೆ ತಿನ್ಬೋದು. ಚಟ್ನಿ ಮತ್ತು ಚಟ್ನಿ ಪುಡಿ ಮತ್ತು ಹುಳಿ ಮತ್ತು ಉಪ್ಪಿನಕಾಯಿ, ತುಪ್ಪ, ಬೆಣ್ಣೆ ಎಲ್ಲ ಹಾಕ್ಕೊಂಡು ಗಮ್ಮತ್ತಲ್ಲಿ ತಿನ್ನಿ. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.